ಈ ಮಾನಸಿಕ ರೋಗ ಅಂತಕ್ಕಂಥದ್ದು ಮನೆಯಲ್ಲಿ ನಾವು ಸತ್ತವರ ಫೋಟೋ ಇಡೋದಕ್ಕೆ ಅಥವಾ ಮನೆ ಕಟ್ಟಿಸಿದ ಯಜಮಾಂತಿ ಮಕ್ಕಳು ಅಕಸ್ಮಾತ್ ಹುಷಾರು ತಪ್ಪಕ್ಕೆ ಸಾಯಕ್ಕೆ ಮನೆ ಕಟ್ತೀವಿ ನಾವು ಇಲ್ಲ. ಎಲ್ಲ ಚೆನ್ನಾಗಿರಬೇಕು ಅಂತ ಮನೆ ಕಟ್ಟೋದು. ಈಗ ಮನೆ ಕಟ್ಟುವಾಗ ಪ್ರಾರಂಭ ಮಾಡುವಾಗಲೇ ಕೆಲವು ಸಾಯ್ತಾರೆ, ಕೆಲವು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ ಕಟ್ಟುವಾಗಲೇ. ಹೌದು. ಆದರೂ ನಾವು ಅದನ್ನೂ ಮಾಡ್ಕೊಂಡು ಇದನ್ನೂ ಮಾಡ್ಕೊಂಡು ಹೆಂಗೋ ಮನೆ ಕಟ್ಟಿ ಪೂರೈಸಿ ಮನೆ ಒಳಗಡೆ ಹೋಗ್ತೀವಿ. ಅವ್ರ ಫೋಟೋ ತಗೊಂಡು ನೀವು ಅರೆ ಈ ವ್ಯಕ್ತಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡ್ರು ನಾವು ಮನೆ ಶುರು ಮಾಡಿದಾಗ ಅಥವಾ ಮನೇಲಿದ್ದಾಗ ಇದರಿಂದ ಏನೋ ತಪ್ಪಿದೆ, ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಂಡ್ರೆ ಬಚಾವ್. ಇಲ್ಲ ಅಂದರೆ ಲೈನು ಫೋಟೋ ಜೋಡಿಸ್ಬೇಕಾಗತ್ತೆ. ಇವರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ತಾತ, ಇವ್ರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ಅತ್ತೆ, ಕೆಲವು ಮೇಲೆ ತೋರಿಸ್ತಾರೆ ಕಣಮ್ಮ. ಇದು ಎಷ್ಟು ಮಟ್ಟಕ್ಕೆ ಸರಿ? ಮನೆ ತುಂಬ ಸತ್ತೋರ್ ಫೋಟೋಗಳು ಹಾಕೋದ್ರಿಂದ ನಿಮಗೆ ಯೋಚನೆ ಬರುತ್ತೆ, ನಿಮಗೆ ದುಃಖ ಬರುತ್ತೆ ಹೊರತು ನನಗಲ್ಲ. ಇದನ್ನು ಯೋಚನೆ ಮಾಡಿ. ಅದನ್ನೇ ಒಂದು ಶ್ರೀಕೃಷ್ಣನದು ಫೋಟೋ ಪಕ್ಕದಲ್ಲಿ ಇಟ್ಕೊಂಡು ನೋಡಿ, ಮನಸ್ಸಿಗೆ ಖುಷಿ ಕೊಡುತ್ತೆ. ಶ್ರೀರಾಮ ಅಂತ ಒಂದು ಮನಸ್ಸಲ್ಲಿ ಹೇಳ್ಕೊಳ್ಳಿ, ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಸತ್ತವ್ರಿಗೆ ಯಾವ ಮಂತ್ರ ಹೇಳ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಸತ್ತವರು ಮಂತ್ರ ಹೇಳೋಕ್ಕಾಗತ್ತಮ್ಮ? ಇಲ್ಲ. ಅವ್ರಿಗೆ ಅಭಿಷೇಕ ಮಾಡ್ತೀರಾ? ಇಲ್ಲ. ಇದೆಲ್ಲವನ್ನು ಕೂಡ ಪ್ರತಿಯೊಂದು ಅರ್ಥ ಮಾಡ್ಕೋಬೇಕು. ಸತ್ತವರಿಗೆ ಮಾಡಬೇಕಾದದ್ದು ಕರ್ತವ್ಯವನ್ನು ಮರೆತವರು, ಗೊತ್ತಿಲ್ಲದವರು ಈ ರೀತಿ ಅಧಿಕ ಪ್ರಸಂಗಿತನವಾಗಿ ಮಾತಾಡ್ತಾರೆ ಹೊರತು ಅದೆಲ್ಲ ಯಾವುದೇ ಕಾರಣಕ್ಕೂ ಅದು ನಿಮಗೇ ಬರುತ್ತೆ ರಿವರ್ಸ್ ಆಗಿ ಹೊರತು ಇನ್ಯಾರಿಗೂ ಬರಲ್ಲ. ಆದರೆ ಈ ಪ್ರಜ್ಞಾಸ್ಥಿತಿಯಿಂದ ಹರೆಪ್ರಜ್ಞೆಯಿಂದ ಪೂರ್ಣ ಪ್ರಜ್ಞೆಗೆ ಬನ್ನಿ ಅನ್ನೋದಕ್ಕೆ ಈ ಮೂಲಕ ಇಷ್ಟು ಮಾತು ಹೇಳೋಕ್ಕಾಗಿ ಬಂತು. ಈಗ ಈ ಮಾನಸಿಕ ರೋಗ ಚಿಕ್ಕವರಿಲ್ಲ ದೊಡ್ಡವರಿಂದ ಎಲ್ಲರಲ್ಲೂ ಇದೆಯಮ್ಮ. ಹೌದು. ಈಗ ಇದು ಫಸ್ಟ್ ಆಪ್ಷನ್. ಮನೆಯಲ್ಲಿ ಸತ್ತವರ ಫೋಟೋ ಈಗಲೂ ಅಕಸ್ಮಾತ್ ಚಾಲೆಂಜ್ ಮಾಡಬೇಕು, ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ, ಮಾತಾಡ್ತಾನೆ ಸ್ವಾಮಿ ಅಂತ ಅನ್ನೋದಿದ್ದರೆ ಸತ್ತವ್ರ ಫೋಟೋ ನಿಮ್ಮ ಮನೇಲಿ ಯಾವುದಿದೆ ಅದ್ರ ಮುಂದೆ ಕೂತ್ಕೊಂಡು 10 ನಿಮಿಷ ತಪ್ಪದೆ ಅವ್ರ ಬಗ್ಗೆ ಯೋಚನೆ ಮಾಡಿ, ನಮಸ್ಕಾರ ಮಾಡಿ, ಗಂಧದ ಕಡ್ಡಿ ಹಚ್ಚಿ, ಮಂಗಳಾರತಿ ಹಚ್ಚಿ, ನೈವೇದ್ಯ ಮಾಡಿ, ನಿಮ್ಗೆ ಏನೇನು ಬೇಕೆಲ್ಲ ಮಾಡಿ ನೋಡಿ. ನಿಮ್ಮ ಮನಸ್ಸಿಗೆ ಕೊನೆಯಲ್ಲಿ ಕಣ್ಣಲ್ಲಿ ನೀರು ಬರುತ್ತಾ ಇಲ್ವಾ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂದರೆ ಅಯ್ಯೋ ಇಂಥವ್ರನ್ನ ಕಳ್ಕೊಂಡಲ್ಲ ಅಂತ ಕೊನೆಯಲ್ಲಿ ಇಷ್ಟೆಲ್ಲ ಮಾಡಿ ಕೊನೆಯಲ್ಲಿ ಏನು ಬಂದಿದೆ ನಿಮಗೆ? ಕಣ್ಣಲ್ಲಿ ನೀರು. ಇದು ಜೀವನಕ್ಕೆ ಬೇಡದೇ ಇರತಕ್ಕಂಥ ದುಃಖ. ಅದನ್ನು ಬರ್ಸ್ಕೊತೀನಿ ಅಂದರೆ ಇಟ್ಕೊಂಡು ಮಾಡಿ, ಯಾರು ಬೇಡ ಅಂತಾರೆ? ಇಲ್ಲ, ಜೀವನದಲ್ಲಿ ಅವ್ರಿಗೆ ಏನು ಮಾಡಬೇಕಾಗ ಕರ್ತವ್ಯ ಮಾಡಬೇಕು, ನಾನು ಚೆನ್ನಾಗಿರಬೇಕು, ಅವ್ರು ಮತ್ತೆ ನಮ್ಮ ವಂಶದಲ್ಲಿ ಬಂದು ಹುಟ್ಟಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಫೋಟೋ ಇಟ್ಟು ಪೂಜೆ ಮಾಡಿದ ತಕ್ಷಣ ದೇವರೇ ನಿಮ್ಗೆ ಇನ್ನೂ ಏನೂ ಕೊಟ್ಟಿಲ್ಲ, ಸತ್ತವ್ರು ಬಂದು ಕೊಡೋಕ್ಕೆ ಸಾಧ್ಯ ಇಲ್ಲ. ದೇವ್ರೇನಾದ್ರು ಕೊಟ್ಟವನೇನಮ್ಮ? ಇಲ್ಲ. ನಾನು ಪೂಜೆ ಮಾಡಿ ಸಾಕಾಯಿತು, ಎಲ್ಲ ದೇವಸ್ಥಾನಕ್ಕೆ ಹೋಗಾಯಿತು, ಅದನ್ನೂ ಹೇಳ್ತೀರಾ. ದೇವ್ರ ಹತ್ರನೇ ಜಾಗ ಸಿಕ್ಕಿಲ್ಲ ಅಂದರೆ ಸತ್ತವ್ರು ನಿಮ್ಗೆ ಏನು ಕೊಡೋಕ್ಕೆ ಸಾಧ್ಯ? ಕೊಟ್ಟವರಲ್ಲ. ಏನ ಜನ್ಮ ನೀವಿರೋದೇ ಅವ್ರು ಕೊಟ್ಟಿರೋದು. ಅದನ್ನು ಸರಿ ಮಾಡ್ಕೊಳ್ಳಿ. 28 ಸಮಸ್ಯೆ ಸಿಕ್ಕಾಕ್ಕೊಂಡಿದ್ದೀರಾ, ಅದರಿಂದ ಹೊರಗೆ ಬರೋಕ್ಕಾಗಿಲ್ಲ. ಅವ್ರ ಹತ್ರ ನೀವು ನಿಂತ್ಕೊಂಡು ಏನು ಒಪ್ಸೋಕ್ಕಾಗತ್ತೆ? ಅದಕ್ಕೋಸ್ಕರವಾಗಿ ಯಾವ್ಯಾವುದಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡಿದಾಗ ಅದರ ಸತ್ಯ ತಿಳಿಯುತ್ತೆ.